ಎಲ್ಲರಿಗೆ ನಮಸ್ಕಾರ. ಇವಾಗ ಬಂದುಬಿಟ್ಟು ಡೇ 14 14 ಡೇನಲ್ಲಿ ನಮಗೆ ನನ್ನ ಸಂಜೆ ಸ್ಟೇಯನ್ನು ಕೊಟ್ಟ ಸೌತ್ ಸ್ಟ್ರೀಟಿಗೆ ತುಂಬ ತುಂಬ ಥ್ಯಾಂಕ್ಸು. ಅವ್ರು ನಮಗೆ ನನ್ನ ಸ್ಪಾನ್ಸರ್ ಮಾಡಿದ್ರು ಇಲ್ಲೇ ಸ್ಟೇ ಮಾಡು ಅಂತ. ಏನು ಬಿಸಿಲಂದರೆ ಇವಾಗ 8:45. ಇವಾಗಲೇ ಎಂಥ ಬಿಸಿಲಂದರೆ ಇಲ್ಲಿ 7 ಗಂಟೆಲ್ಲ ಬಿಸಿಲು ಬಂದುಬಿಡ್ತದೆ. ಆವಾಗ ಸೌತ್ ಸ್ಟ್ರೀಟು ನಾವೊಂದು ಕಲಬುರಗಿಯಿಂದ ಬೀದರ್ ಹೋಗುವಂಥ ದಾರಿ ಇದು. ನಮ್ಮ ವೀಡಿಯೋಸ್ ನೋಡೋರು ಯಾರಾದಿದ್ರು ಈ ದಾರಿಯಲ್ಲಿ ಬರುವಾಗ ನೋಡಿ, ಸ್ಟೇ ಬೇಕಾದರೆ ಸ್ಟೇ ಇದೆ, ಪ್ಯೂರ್ ವೆಜ್ ಇದು. ಇವಾಗ ನಾವು ನಾಷ್ಟಾಗೆ ಮಸಾಲೆ ದೋಸೆಯನ್ನು ಆರ್ಡ್ರ್ ಮಾಡಿದ್ದೀನಿ. ಈಗ ಮಸಾಲೆ ದೋಸೆ ರೆಡಿ ಆಯ್ತಾ ಇದೆ. ಆಯಿತು, ರೆಡಿ ಮಾಡ್ತವ್ರೆ. ಇಲ್ಲೇ ಹ್ಯಾಂಡ್ ವಾಶ್ ಇರುತ್ತೆ, ಇಲ್ಲೇ ಕೈ ತೊಳ್ಕೊಂಬಿಟ್ಟು ಇಲ್ಲಿ ಕೂರ್ಬೋದು ಆರಾಮಾಗಿ. ಇನ್ಸೈಡು ಇದೆ, ಇನ್ಸೈಡು ರೆಸ್ಟೋರೆಂಟ್ ಇದೆ, ಅಲ್ಲೊಬ್ಬ ಕೂರ್ಬೋದು, ಇಲ್ಲಿ ಬೇಕಾದ್ರೆ ಇಲ್ಲಿ ಕೂರ್ಬೋದು. ಬಿಸಿಲಲ್ವಾ, ಒಳಗೆ AC ಯಲ್ಲೇ ಇದೆ ಅಂದ್ರೆ ಪರವಾಗಿಲ್ಲ. ಔಟ್ಸೈಲ್ ಕೂತ್ಬಿಟ್ಟು ಮಾಡೋಂಥ ಸುಖ ಯಾವುದ್ರಲ್ಲಿ ಇರೋ ಬಿಡಿ. ತರ್ತಾವ್ರೆ. ಥ್ಯಾಂಕ್ಸ್ ಬ್ರೋ. ಟೇಸ್ಟ್ ಮಾಡೋ ಯಾವ ಥರ ಇದೆ ನೋಡುವ. ನಿಜ ಹೇಳ್ತೀನಿ, ಸುಳ್ಳು ಅಂತ ಹೇಳೋದಿಲ್ಲ. ಓಹ್, ಸೂಪರ್ ಆಗಿದೆ. ನಾವು ಉಡುಪಿ ಹೋಟೆಲೆಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಇದೆ. ಸೂಪರ್ ಚೆನ್ನಾಗಿದೆ. ಅದಾದಮೇಲೆ ಒಂದು ಕಾಫಿ ಕೊಟ್ಟರು. ಈ ಬಿಸಿನಲ್ಲಿ ಕಾಫಿ ಕುಡಿತಿದ್ದೀನಿ. ಇವಾಗ ಒಂದು ನಾಷ್ಟ ಮಾಡಿದ್ದು, ನಮ್ಮದು ಐಟಮ್ ಎಲ್ಲ ಪ್ಯಾಕ್ ಮಾಡೋ. ಇವಾಗಲೇ 9:30 ಆಯಿತು ಟೈಮು. 107 ಕಿಲೋಮೀಟರ್ ಇಲ್ಲಿಂದ ಶಹಾಪುರಕ್ಕೆ ಒಂದು ಜರ್ನಿ ಸ್ಟಾರ್ಟ್ ಮಾಡುವ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು ಹೇಳಿಲ್ಲ? ಸಂತೋಷ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇವಾಗ ಬಂದ್ಬಿಟ್ಟು ಇಲ್ಲಿಂದ 107 ಕಿಲೋಮೀಟ್ರ್ ಇದೆ. ಎಷ್ಟು ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ. ರೆಸ್ಟ್ ಮಾಡ್ತಾನೆ ಹೋಗೋಣ, ಯಾಕಂದರೆ ಇವೇ ಬಿಸಿಲು, ಸುಸ್ತಾಗಿ ಟಯರ್ಡ್ ಆಗ್ಬಿಡ್ತೀವಿ ನಾವು. ಅದಕ್ಕೆ ರೆಸ್ಟ್ ಮಾಡ್ಕೊಂಡು ಹೋಗೋಣ. ಎಷ್ಟು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡುವ. ಆಲ್ಮೋಸ್ಟ್ ಸಮಯ ಬಂದುಬಿಟ್ಟು 10:20 ಈಗ. ಸ್ವಲ್ಪ ಲೇಟ್ ಆಗ್ಬಿಡ್ತು ಎಲ್ಲ ಎಡಿಟಿಂಗು. ಅಯ್ಯೋ ಸ್ವಾಮಿ, ನನಗೆ ನನ್ನ ಮೊಬೈಲ್ ಮುಟ್ಟೋಕ್ಕಾಯ್ತಿಲ್ಲ, ಅಷ್ಟು ಏನಂದರೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ವೀಡಿಯೋ ಎಡಿಟ್ ಮಾಡೋಕ್ಕೂ ಅಷ್ಟೇ ತುಂಬ ಕಷ್ಟ ವೀಡಿಯೋ ಎಡಿಟ್. ಯಾಕಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ರೆಕಾರ್ಡ್ ಮಾಡುವಂಥ ವೀಡಿಯೋ ಐಫೋನಿಗೆ ಶೇರ್ ಮಾಡಬೇಕು, ಅಲ್ಲೇ ಇದು ಸ್ವಲ್ಪ ರಿಸ್ಕ್ ಇರೋದು. ಇನ್ನು ಇಲ್ಲಿಂದ 101 ಕಿಲೋಮೀಟ್ರ್ ಇದೆ. ಇಲ್ಲಿಗೆ ಟಯರ್ಡ್ ಆಗ್ಬಿಡ್ತು ನಮಗೆ. ಒಂದು 6 ಕಿಲೋಮೀಟ್ರ್ ಬಂದುಬಿಟ್ಟೆ, ಇಲ್ಲಿಗೆ ಟಯರ್ಡ್ ಆಯ್ತು. ಇದು ಫಸ್ಟ್ ಟೈಮ್ ಈ ಥರ ಬಿಸಿಲು ಬರೋದು? ಫಸ್ಟ್ ಟೈಮ್ ಸರ್. 47 ಆಗಿದೆ. 47 ನಮ್ಮ ಡಿಸ್ಟ್ರಿಕ್ಟ್. ಇವಾಗಲೂ 47 ಆಗಿದೆಯಾ? 43 ಲಾಸ್ಟ್ ಆಗಿದ್ದು. 43 ಲಾಸ್ಟ್. ಈ ಒಂದು 1 ವೀಕ್ ಹಿಂದೆ 47 ಆಗಿತ್ತು. ಪ್ರಶಾಂತ್ ಅಣ್ಣ ಇಡೀ 31 ಜಿಲ್ಲೆ ಈ ಬೈಸಿಕಲ್ ಮ್ಯಾಗೆ ಸುತ್ತಾ ಇದ್ದಾರೆ. ಪ್ರತಿ ಜಿಲ್ಲೆ ಹೋಗಿ ಅವ್ರದ್ದು ಏನದ ಪರಿಸರ ಉಳಿಸಿ, ಜೀವ ಉಳಿಸಿ. ನಾವು ಬಂದು ಕಲಬುರಗಿಗೆ ರೀಚ್ ಆಗಾಯ್ತು. ಈಗ ಏನು ಗುರು, ಏನು ಸ್ಮೆಲ್ ಗೊತ್ತಾ ಇಲ್ಲಿ? ಅಬ್ಬಾ, ಸ್ಮೆಲ್ ತಡೆಗಾಯ್ತು. ನಾನು ಏನೆಲ್ಲ ಬೇಯಿಸಿ ತಗೊಂಡಿಲ್ಲ ಆಗ್ತದೆ. ಇವಾಗ ನನ್ನ ಫೋನ್ ಬಂದ್ಬಿಟ್ಟು ಓವರ್ ಹೀಟ್ ಆಯ್ತು. ಈಗ ಹಿಡಿಯೋಕ್ಕಾಯ್ತಿಲ್ಲ. ಒಳ್ಳೆ ಅಯನ್ ಬಾಕ್ಸ್ ಥರ ಇದೆ ಇದು. ಸೈಕಲ್ ಶಾಪ್ ಎಲ್ಲಿದೆ ಅಂತ ಯಾವುದೋ ಒಂದು ಗಲ್ಲಿ ಒಳಗೆ ಬಂದುಬಿಟ್ಟೆ. ಸೈಕಲ್ ಶಾಪ್ ಯಾವುದೋ ಊರಿಗೆ ಬಂದುಬಿಟ್ಟೆ ಗುರು. ಸೈಕಲ್ ಶಾಪ್ ನೋಡ್ಕೊಂಡ್ಬಿಟ್ಟು ಯಾರ್ದೆಲ್ಲ ಜನರಲ್ಲಿ ಮಾತು ಕೇಳ್ಬಿಟ್ಟು ಈ ಕಡೆ ಹೇಳ್ಬಿಟ್ಟು ಯಾವುದೋ ಊರಿಗೆ ಬಂದುಬಿಟ್ಟೆ. ನಂದು ಆ್ಯಂಡ್ರಾಯ್ಡ್ ಫೋನ್ ಡೇಟಾ ಆಗ್ಬಿಡ್ತು. ಫೋನು ಓವರ್ ಹೀಟ್ ಆಗಿಬಿಟ್ಟು ಸ್ವಿಚ್ ಆಗ್ಬಿಡ್ತು. ಫುಲ್ಲು ಓವರ್ ಹೀಟ್ ಫೋನು. ಸ್ವಲ್ಪ ಹಿಡಿಯೋಕ್ಕಾಯ್ತಲ್ಲ ಕೈಯಲ್ಲಿ. ಶಿವನೇ, ಬ್ಲಾಸ್ಟ್ ಆಗ್ಬಿಡ್ತದ ಅಂತ. ಆ್ಯಂಡ್ರಾಯ್ಡ್ ಫೋನು ಡೆಡ್ ಆಯಿತು. ಈ ಫೋನ್ ಅಷ್ಟೇ ಓವರ್ ಹೀಟ್ ಆಗಿಬಿಟ್ಟು ಡೆಡ್ ಆಗಿಬಿಟ್ಟಿದೆ. ಅಯ್ಯೋ, ಓವರ್ ಟೆಂಪ್ರೇಚರ್ ಆಗ್ಬಿಟ್ಟು. ಅಯ್ಯೋ ಸ್ವಾಮಿ, ಯಾವ ಥರ ಮ್ಯಾಪ್ ನೋಡೋದು ಈಗ? ಈ ಬಿಸಿಲಿನಲ್ಲಿ ಎಲ್ಲ ಬಿಚ್ಚೋಯ್ತಿದೆ.
ಫೋನ್ ಡೆಡ್ ಆಗ್ಬಿಡ್ತೀರಿ, ಸ್ವಿಚ್ ಆಫ್ ಆಗಿಬಿಡ್ತು. ಓವರ್ ಹೀಟ್ ಆಗಿಬಿಟ್ಟು ಸ್ವಿಚ್ ಆಫ್ ಮಾಡಿದೆ. ಶವಾ ಮೊಬೈಲಿಗೆ ತಡೆಯೋಕೈತಲ್ಲ. ಒಂದು ಕೊಡಿಯೋಣ. ಎಲ್ಲ ನಿಂಟುಬಿಡ್ತು. ಕ್ಯಾಮ್ರಾ ಏನು ವರ್ಕ್ ಐತಿಲ್ಲ. ಎಷ್ಟು ಜನ ಅವಾಗ ನನಗೆ ಏನು ಹೆದರಿಕೆ ಅಂದರೆ ಟಯರಲ್ಲಿ ಗಾಳಿ ಸ್ವಲ್ಪನೇ ಇರೋದು. ಅದು ಪಂಪ್ ಏನು ಮಿಸ್ಟೇಕ್ ನಂಗೆ ಗೊತ್ತಿಲ್ಲ. ಹೊಡಿಯುವಾಗ ಅದು ಬಿಚ್ಚಿ ಬಿಚ್ಚಿ ಬರ್ತಾ ಇದೆ. ಈಟ್ ತಲೆ ಕೈದಲ್ಲ ಗುರು, ಯವಾ ಸ್ವಾಮಿ. ನನಗೆ ಇಲ್ಲಿಂದ ಒಂದು ದಾಟ್ಬೇಡ ಸಾಕೊಂದು ಯಾದಗಿರಿ ಹೋಗ್ಬಿಟ್ರೆ ಅಲ್ಲೂ ಈಟಂತೆ. ಓಹ್ ಯವಾ ಜೀವ ಹೋಗ್ಬಿಡ್ತು. ಅಷ್ಟೊಂದು ಈಟು ಗುರು, ತಡೆಯೋಕೈದಿಲ್ಲ. ಅಯ್ಯೋ ಸ್ವಾಮಿ. ಇನ್ನೂ ಇಲ್ಲಿಂದ 85 ಕಿಲೋಮೀಟ್ರ್ ಹೋಗ್ಬೇಕು. ಸತ್ತೋಗ್ಬಿಡ್ತೀನಿ ಗ್ಯಾರಂಟಿ. ಅಯ್ಯೋ. ಟೆಂಪ್ರೇಚರು 45 ಗುರು, 44 45 ಅಲ್ಲಿದೆ ಟೆಂಪ್ರೇಚರು. ಈಗ ಸಮಯ ಬಂದುಬಿಟ್ಟು 4:30 ಆಗ್ಬಿಡ್ತು. ಇನ್ನಿಲ್ಲಿಂದ 40 ಕಿಲೋಮೀಟ್ರ್ ಇದೆ. ಅಬ್ಬಾ ನಮ್ಮದು ಆ್ಯಕ್ಷನ್ ಕ್ಯಾಮರಾ ಇದು ಹೆವಿ ಹೀಟ್ ಆಗಿಬಿಟ್ಟು ಡೆಡ್ ಆಗಿಬಿಡ್ತು. ಯಬ್ಬಾ ನನಗೆ ಏನೆಲ್ಲ ಆಗ್ಬಿಡ್ತು. ನನಗೆ ಅಷ್ಟು ಕಷ್ಟಪಟ್ಟು ತಗೊಂಡಿದ್ದೀನಿ. ಸಡನ್ನಾಗಿ ಡೆಡ್ ಆಗಿಬಿಟ್ಟಾಗ ಅಯ್ಯಯ್ಯೋ ತಡೆಯೋಕ್ಕಾಗಿಲ್ಲ. ಈಗ ಸಮಯ ಬಂದುಬಿಟ್ಟು 4:32 ಆಯಿತು. ಇನ್ನು ಇಲ್ಲಿಂದ 40 ಕಿಲೋಮೀಟ್ರ್ ಇದೆ. ಅಯ್ಯೋ ಗುರು, ಆ್ಯಕ್ಷನ್ ಕ್ಯಾಮ್ರಾ ಆನ್ ಆಗದೆ ನನಗೆ ತಲೆ ಬಿಸಿ ಆಗ್ಬಿಟ್ಟು ಅಯ್ಯೋ ಸ್ವಾಮಿ. ಫೈನಲಾಗಿ ಆನ್ ಆಗಿಬಿಡ್ತು ಆ್ಯಕ್ಷನ್ ಕ್ಯಾಮ್ರಾ. ನನಗೆ ಒಂದು ಸೆಕೆಂಡ್ ನಂಗೆ ಬಕ್ಕಂಗ್ಬಿಡ್ತು. ನನಗೆ ತುಂಬ ಕಷ್ಟಪಡ್ಕೊಂಡು ತಗೊಂಡಿರೋವಂಥದ್ದು ಕ್ಯಾಮರಾ. ಅಯ್ಯೋ ಏನಾಗಿದೆ ಅಂದರೆ ಹೆವಿ ಹೀಟ್ ಆಗಿಬಿಟ್ಟು ಫಸ್ಟು ನಂದು ಆ್ಯಂಡ್ರಾಯ್ಡ್ ಫೋನು ಸ್ವಿಚ್ ಆಫ್ ಆಗಿಬಿಡ್ತಾ. ಸೆಕೆಂಡು ಐಫೋನ್ದು ನೋಟಿಫಿಕೇಷನ್ ಬಂತು, ಇದು ಟೆಂಪ್ರೇಚರ್ ಆಗಿದೆ ಅಂತ ಹೇಳ್ಬಿಟ್ಟು. ಹೋಗಲಿ, ಅದು ಸ್ವಿಚ್ ಆಫ್ ಮಾಡಿಬಿಟ್ಟಿಟ್ಟೆ. ಕ್ಯಾಮರಾ ಏನಾಗಿಲ್ಲ, ನೋಡ್ತಾ ಇದ್ದೀನಿ. ಮತ್ತೊಂದು ಪೆಟ್ರೋಲ್ ಬಂಕಲ್ಲಿ ನೀರು ಕುಡ್ಕೊಂಡು ಮತ್ತೆ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಕ್ಯಾಮರಾ ಆನ್ ಆಯ್ತಿಲ್ಲ. ಬ್ಯಾಟ್ರಿ ಬಿಚ್ಚಿಬಿಟ್ಟು ಫೋನ್ ಹಾಕಿಬಿಟ್ಟು ಆನ್ ಮಾಡ್ತಿದ್ದೀನಿ, ಆನ್ ಆಯ್ತಿಲ್ಲ. ಹೆವಿ ಹೀಟ್ ಆಗಿಬಿಡ್ತು ಕ್ಯಾಮ್ರಾದಲ್ಲೇ ತೋರಿಸ್ತೆ ಇದು ನೋಟಿಫಿಕೇಷನ್ ಟೆಂಪ್ರೇಚರು ಹೈ ಆಗಿದೆ ಅಂತ. ಇದೇನು ತೋರಿಸಿಲ್ಲ, ಪಕ್ಕಂತ ಸ್ವಿಚ್ ಆಫ್ ಮಾಡಿಬಿಡ್ತಲ್ಲ. ಅದಕ್ಕೆ ಸ್ವಲ್ಪ ಹೆದರಿಕೆ ಆಗ್ಬಿಡ್ತು. ಒಂದು 20 ಕಿಲೋಮೀಟ್ರ್ ಏನು ವರ್ಕ್ ಆಗಿಲ್ಲ ಆ್ಯಕ್ಷನ್ ಕ್ಯಾಮರಾ. ಸಮಯ ಬಂದ್ಬಿಟ್ಟು 4:45 ಈಗ. ಈ ಟೈಮಲ್ಲಿ ಎಂಥ ಬಿಸಿಲು ಗುರು, ಹೆಂಗೆ ಹೊಡಿತೈತೆ ಅಂದರೆ ನಾವೆಲ್ಲ ಆಮ್ಲೆಟ್ ಆಗಿಬಿಡ್ತೀವಿ, ಚಿಕನ್ ಆದರೆ ಗ್ರಿಲ್ ಆಗಿಬಿಡ್ತೀವಿ. ಹಂಗಾಯ್ತು ಆಗಿದೆ ಈ ಕತೆ. ಇಲ್ಲಿರುವಂಥ ಜನರೆಲ್ಲ ಹೆಂಗೆ ಬದುಕ್ತಾರೋ ದೇವ್ರಿಗೆ ಗೊತ್ತಪ್ಪ ಸ್ವಾಮಿ, ಇಂಥ ಹೀಟಲ್ಲಿ. ಅಲ್ಲೊಂದು ಅಪ್ಪ ಬರ್ತೈತೆ. ಈಗ ಅಪ್ಪನ ಹಚ್ಬೇಕೀಗ. ಇಲ್ಲಿ ನೋಡುವಾಗ ಸುಸ್ತಾಗ್ಬಿಡ್ತದೆ. ಪ್ಲಸ್ ಗಾಳಿ ಹಿಂದೆ ಕೇಳಿತಾ ಐತೆ, ಮುಂದೆ ಹೋಯ್ತಿಲ್ಲ ಗಾಳಿ ಫ್ರಂಟ್ ಈ ಕಡೆ ಬರ್ತದೆ. ಹೋಗೋಕ್ಕೇ ಬಿಡ್ತಾಯಿಲ್ಲ ಗಾಳಿ. ನಾವು ಕೊಡುವಂಥ ಸ್ಟ್ರೆಂತ್ ಫುಲ್ಲು ಗಾಳಿ ತಗೊಂಡೈತಿದೆ, ಬಿಡ್ತಾನೆ ಇಲ್ಲ ಮುಂದಕ್ಕೆ. ಸಮಯ ಬಂದುಬಿಟ್ಟು 6:30. ಒಳ್ಳೊಂದು ವೇವ್ ಎತ್ತಾ ನೋಡ್ಕೊಂಡು ಇದ್ದೀನಿ. ಇನ್ನು ಇಲ್ಲಿಂದ 16 ಕಿಲೋಮೀಟ್ರ್ ಇದೆ, ಹೋಗೋಣ. ಲೇಟ್ ಆಗ್ಬಿಡ್ತದೆ. ಸಮಯ ಬಂದು 7 ಗಂಟೆ ಆಯಿತು. ಇನ್ನು ಇಲ್ಲಿಂದ 11 ಕಿಲೋಮೀಟ್ರ್ ಇದೆ.
ಇದು ಚಿತ್ತಪತ್ಲ ಅಂತ ಒಂದು ಮರ ಇದು. ಹಾಂ ರೀ. ಏನೇ ಮರ ಅಲ್ಲ ಇದು? ಇದು ನಮ್ಮ ಯಾದಗಿರಿಯ ಶಾಪೂರ್ ಎಂಬ ಪ್ಲೇಸಲ್ಲಿ ನಮ್ಮದು ಇಲ್ಲಿ ಗಿಡ ನಟ್ಬಿಟ್ಟು ನಮ್ಮ ಯಾದಗಿರಿಯು ಇಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಮಗೆ ಹೆಲ್ಪ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಮಯ ಬಂದುಬಿಟ್ಟು 7:40 ಆಗ್ಬಿಡ್ತು. ಅಬ್ಬಾ, ಇವತ್ತು ಮಾತ್ರ ನನಗೆ ಕಾಲು ಇದೆಯಲ್ಲ, ಕಟ್ ಮಾಡಿಬಿಟ್ಟು ಬೇರೆ ಕಾಲು ಮಾಡ್ಬೇಕು ಅಷ್ಟೆ. ಹೆಂಗೆ ನೋವಾಗ್ತಿದೆ ಅಂದರೆ ಕಾಲು. ಶಬಾ, ಇವತ್ತು ಮಟ್ಟಿದಂಗೆ ಯಾವುದೋ ಮಟ್ಟಿಲ್ಲ ಹಂಗೆ ಅನಿಸ್ತಾ ಉಂಟು ನನಗೆ. ಯಾಕಂದರೆ ಆ ಬಿಸಿಲಲ್ಲಿ ಯಾವ ಸ್ಟೇ ಮಾಡೋಕ್ಕಾಗುತ್ತಾ ಅಂತ. ನಾನು ಬೆಳಿಗ್ಗೆ ರಾಯಚೂರು ಹೋಗ್ಬೇಕಿತ್ತು, ಆಗಲ್ಲ. ಮುಂದೆ ಇದೆಯಾ? ಇಲ್ಲಿ ಬೇಕಾದ್ರೆ ಹಾಕಿ ಅಣ್ಣ, ಆದರೆ ತುಂಬ ಸೊಳ್ಳೆ ಇದೆ ಇಲ್ಲಿ ಅಂತ ಹೇಳಿದ್ರು. ಎಲ್ಲ ಅಡ್ಜಸ್ಟ್ ಮಾಡ್ಬೋದು ನಾವೀಗ. ಈಗ ಬಂದ ತಕ್ಷಣಕ್ಕೆ ಅಟ್ಯಾಕ್ ಮಾಡ್ತೈತೆ ಸೊಳ್ಳೆಗಳು. ಆಗ ಇವಾಗ ಬಂದ್ಬಿಟ್ಟು ಇಲ್ಲಿ ಟೆಂಟ್ ಹಾಕಾಯ್ತು. ಈಗ ಕಾಣ್ತಿದೆಯಲ್ಲ, ಇಲ್ಲೊಂದು ಕಲ್ಲು ಕೊಟ್ಬಿಟ್ಟು ಇಲ್ಲಿ ಕಲ್ಲು ಗಾಳಿ ಬರುತ್ತಂತೆ. ನಮ್ಮ ಸೈಕಲಲ್ಲಿ ಹಾಕಿದ್ದೀನಿ. ಅಣ್ಣ ಗಾಳಿ ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೋಡಿ ಅಲ್ಲಿ ಈ ಥರ ಗಾಳಿ ಬಂದ್ಬಿಟ್ಟು ಈ ಥರ ನಾವು ಬಿಟ್ಟಿದ್ದೆ ಅಂತ. ಪೆಟ್ರೋಲ್ ಬಂಕ್ದ ಬೆಲ್ಲ ಸೀಟ್ ಇದೆಯಲ್ಲ, ಅದೇ ಅಲ್ಲಿಂದ ಕಿತ್ಕೊಂಡು ಬಂದಿದೆ. ಆ ಥರ ಗಾಳಿ ಬರುತ್ತಂತೆ. ಎಮರ್ಜೆನ್ಸಿಗೆ ಇಲ್ಲೊಂದು ಕೊಟ್ಟಿದ್ದೀನಿ. ಆವಾಗ ಇವತ್ತಿನ ನೋಡಿ ಇಷ್ಟು ನಮ್ಮ ಯಾದಗಿರಿ ಕಂಪ್ಲೀಟ್ ಆಯಿತು. ಇನ್ನು ನಾಳೆ ರಾಯಚೂರು ಡಿಸ್ಟಿಕ್ಗೆ. ಆಗ ಇವತ್ತಿನ ಇಷ್ಟೇ. ಮುಂದಿನ ಕಾಣ್ತನಕ ಬೈ ಬೈ.